ನಮಸ್ಕಾರ ಸ್ನೇಹಿತರೆ. ಇಂದು ನಾವು ಸಂಧ್ಯಾರಾಗದ 4ನೇ ಭಾಗದಲ್ಲಿ ಬರುವ ಸನ್ನಿವೇಶವನ್ನು ನೋಡೋಣ. ಹುಟ್ಟು ಅಕ್ಕ ತಂಗಿಯರು ಕೂಡ ಮೀನಾಕ್ಷಮ್ಮ ಸಾವಿತ್ರಮ್ಮನ ಹಾಗೆ ಇರಲು ಸಾಧ್ಯವಿರಲಿಲ್ಲ. ಸಾವಿತ್ರಮ್ಮನಂತೂ ಅಕ್ಕನ ಮಾತನ್ನು ವೇದವಾಕ್ಯದಂತೆ ಭಾವಿಸುತ್ತಿದ್ದಳು. ತನ್ನ ಕೈಯಲ್ಲಿ ಎಷ್ಟು ಸ್ವಾತಂತ್ರ್ಯವಿದ್ದರೂ ಅಕ್ಕನನ್ನು ಕೇಳದೆ ಒಂದು ಕೆಲಸಕ್ಕೂ ಹೋಗುತ್ತಿರಲಿಲ್ಲ. ತಮ್ಮ ಸೊಸೆಯರಿಬ್ಬರು ಹೀಗೆ ಹೊಂದಿಕೊಂಡು ಒಂದೇ ರೆಂಬೆಯ 2 ಹೂಗಳಂತೆ ಅನ್ಯೋನ್ಯವಾಗಿದ್ದುದನ್ನು ಕಂಡು ಗೌರಮ್ಮನವರಂತೂ ಒಂದೇ ಸಮನೆ ಹಿಗ್ಗುತ್ತಿದ್ದರು. ರಾಯರಿಗೆ ಮೊದಮೊದಲು ಸಾವಿತ್ರಮ್ಮನವರೊಡನೆ ವರ್ತಿಸುವುದು ಕಷ್ಟವಾಗುತ್ತಿತ್ತು. ಮೀನಾಕ್ಷಮ್ಮ ಅವರ ಜೀವನದೊಂದಿಗೆ ಬೆರೆತು ಬಿಟ್ಟಿದ್ದಳು. ಏನು ಬೇಕಾದರೂ ಅವರಲ್ಲಿ ನಿರ್ವಂಚನೆಯಿಂದ ಕೇಳಬಹುದಾಗಿತ್ತು. ಸಾವಿತ್ರಿ ಎಲ್ಲ ವಿಷಯದಲ್ಲಿಯೂ ಚಿಕ್ಕವಳು, ಅನುಭವವೂ ಇಲ್ಲದವಳು. ಇವಳೊಂದಿಗೆ ಕೂಡಿದ ತಮ್ಮ ಬಾಳು ನಿಜವಾಗಿಯೂ ಸುಖಕರವಾಗುತ್ತದೆಯೇ ಎಂದು ರಾಯರು ಯೋಚಿಸುವರು. ಮರುಕ್ಷಣವೇ ಸಾವಿತ್ರಿಯ ಮುಗ್ಧ ಮನೋಹರ ರೂಪ ಅವರ ಸಂಶಯವನ್ನು ನಿವಾರಿಸುತ್ತಿತ್ತು. ರಾಯರು ಅವರ ತಾಯಿಯೂ ಬಯಸುತ್ತಿದ್ದ ಸುದ್ದಿ ಬರಲು ಬಹಳ ತಡವಾಗಲಿಲ್ಲ. ಮೀನಾಕ್ಷಮ್ಮನವರೇ ಆ ಸುದ್ದಿಯನ್ನು ರಾಯರಿಗೆ ಮುಟ್ಟಿಸಿದರು. ರಾಯರು ಆನಂದದಿಂದ ಆಕಾಶಕ್ಕೆ ಹಾರಿದರು. ಗೌರಮ್ಮನವರಿಗಂತೂ ಹೊಸ ಪ್ರಾಯ ಬಂದಂತಾಯಿತು. ರಾಯರು ಇಷ್ಟು ಬೇಗನೆ ಇನ್ನೊಂದು ಶುಭ ಸಮಾಚಾರಕ್ಕೆ ಸಿದ್ಧರಾಗಿರಲಿಲ್ಲ. ಸಾವಿತ್ರಮ್ಮನ ಸುದ್ದಿ ಮುಟ್ಟಿ 6 ತಿಂಗಳಾಗಿರಲಿಲ್ಲ. ಮೀನಾಕ್ಷಮ್ಮನವರ ಬಯಕೆಯ ಸುದ್ದಿಯೂ ಮುಟ್ಟಿತು. ನಾನು ಎಷ್ಟು ಅವಸರಪಟ್ಟೆ ಮದುವೆಗೆ ಎಂದು ರಾಯರು ಅಂದುಕೊಳ್ಳುವರು. ಮರುಕ್ಷಣವೇ ಅದರ ಉತ್ತರಾರ್ಧವೇ ಇದಲ್ಲವೇ ಎಂದು ಸಮಾಧಾನ ತಂದುಕೊಂಡರು. ರಾಯರ ಮನೆಗೆ ಹೊಸ ಕಳೆ ಬಂದು ಬಿಟ್ಟಿತು. ಶ್ರೀಮಂತಗಳ ಮೇಲೆ ಶ್ರೀಮಂತ, ನಾಮಕರಣದ ಮೇಲೆ ನಾಮಕರಣ. ಮೊದಲೇ ಜನನಿಬಿಡವಾಗಿದ್ದ ಮನೆ ಈಗ ತುಂಬಿ ತುಳುಕಲಾರಂಭಿಸಿತು. ಸಾವಿತ್ರಿಯ ಬಾಣಂತನಕ್ಕೆ ಅವರ ಸೋದರತ್ತೆಯೇ ಬಂದು ನಿಂತರು. ಮೀನಾಕ್ಷಮ್ಮನವರ ಸೇವೆಗೆ ಊರಿನ ಮಹಿಳಾ ಮಂಡಳಿಯೇ ಬಂದು ನಿಂತಿತು. ರಾಜೋಪಚಾರಕ್ಕೆ ಮೀರಿದ ಸೇವೆ ನಡೆಯಲಾರಂಭಿಸಿತು. ಕೈಗೊಬ್ಬರು ಕಾಲಿಗೊಬ್ಬರು ಮೀನಾಕ್ಷಮ್ಮನವರ ಸೇವೆಗೆ ಮುಂದುವರೆದರು. ಸೀತಮ್ಮನವರ ಮಗ ಮೀನಾಕ್ಷಮ್ಮನವರ ಮಗನಿಗಿಂತ 3 ತಿಂಗಳು ದೊಡ್ಡವನು. ನಾಮಕರಣದ ಪ್ರಮೇಯದಲ್ಲಿ ಗೌರಮ್ಮನವರು ಯಾರ ಮಾತನ್ನೂ ನಡೆಯಕೊಡಲಿಲ್ಲ. ಅಣ್ಣ ತಮ್ಮಂದಿರು ರಾಮ ಲಕ್ಷ್ಮಣರ ಹಾಗೆ ಇರಬೇಕು ಎಂದು ನನ್ನ ಮಗುಗೂ ಸಾತು ಮಗುಗೂ ರಾಮ ಲಕ್ಷ್ಮಣ ಎಂತಲೇ ಹೆಸರಿಡೋಣ ಎಂದು ಹಠ ಹಿಡಿದರು. ರಾಮ ಲಕ್ಷ್ಮಣರು ಒಬ್ಬ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟದಿದ್ದರೂ ಹೇಗೆ ಅನ್ಯೋನ್ಯವಾಗಿ ಕಷ್ಟ ಸುಖಗಳಲ್ಲಿ ಒಂದಾಗಿ ಬಾಳಿ ಸೋದರ ಪ್ರೇಮದ ಆದರ್ಶ ಮೂರ್ತಿಗಳಾದರೋ ಹಾಗೆ ತಮ್ಮ ಸೀನುವಿನ ಮಕ್ಕಳು ಆಗಬೇಕೆಂದು ಗೌರಮ್ಮನವರ ಆಸೆ. ಮೊದಲು ಮನೆಯನ್ನೇ ಸೇರದಿದ್ದ ರಾಯರು ಈಗ ಮನೆ ಬಿಡುವುದೇ ಕಷ್ಟವಾಗುತ್ತಿತ್ತು. ಅಮಲ್ದಾರರು ಜಮಾಬಂದಿಗೆ ಬಂದರೂ ಸರಿ, ಸಬ್ ಡಿವಿಷನ್ ಸಾಹೇಬರು ಇನ್ಸ್ಪೆಕ್ಷನ್ಗೆ ಬಂದರೂ ಸರಿ, ರಾಯರು ಮನೆ ಬಿಟ್ಟು ಕದಲುವ ಹಾಗಿರಲಿಲ್ಲ. ಅಮಲ್ದಾರರನ್ನ ಸಬ್ ಡಿವಿಷನ್ ಸಾಹೇಬರನ್ನ ಮನೆಗೆ ಕರೆಯಿಸಿಕೊಂಡು ಭರ್ಜರಿ ಔತಣದ ಊಟ ಹಾಕಿ ಅವರ ಇನ್ಸ್ಪೆಕ್ಷನ್ ಜಮಾಬಂದಿಯನ್ನೆಲ್ಲ ತಮ್ಮ ಜಗುಲಿಯ ಮೇಲೆ ಜರುಗಿಸಿ ಬಿಡುತ್ತಿದ್ದರು. ರಾಯರಿಗೆ ಪದೇ ಪದೇ ಇಸ್ಪೀಟಿಗೆ ಕೂಡುವ ಚಟವಿತ್ತು. 2 ದಿವಸಕ್ಕೊಮ್ಮೆಯಾದರೂ ಲೈಲಾ ಗುಲಾಮನನ್ನು ಕೈಯಾಡದಿದ್ದರೆ ಅವರಿಗೆ ತಿಂದ ಅನ್ನ ಮೈಗೆ ಹತ್ತುತ್ತಿರಲಿಲ್ಲ. ಅದನ್ನೇ ವಿನೋದವಾಗಿ ಗೀತಾಪಾರಾಯಣ ಎಂದು ಕರೆಯುತ್ತಿದ್ದರು. ರಾಮ ಲಕ್ಷ್ಮಣರ ಲಾಲನೆ ಪಾಲನೆಯಲ್ಲಿ ರಾಯರು ಗೀತಾಪಾರಾಯಣವನ್ನೂ ಮರೆಯುತ್ತಾ ಬಂದರು. ಒಂದು ದಿನ ಶಾಮಣ್ಣ ಪರಿಹಾಸ್ಯಕ್ಕೆ ರಾಯರು ಗೀತಾಪಾರಾಯಣ ಅಲಕ್ಷ್ಯವೇ ಮಾಡಿಬಿಟ್ಟರಲ್ಲ ಎಂದು ಕೇಳಿದಾಗ ರಾಯರು ನಗುತ್ತಲೇ ರಾಮಾಯಣ ಆರಂಭವಾಯಿತು, ಇನ್ನು ಗೀತೆಯೇ ಕಪ್ಪ ಎಂದು ಮಾರುತ್ತರ ಹೇಳಿಬಿಡುತ್ತಿದ್ದರು. ರಾಯರು ನೈಲಾ ಗುಲಾಮರ ಗೀತೆಯನ್ನು ಮರೆತರೂ ಕುಮಾರವ್ಯಾಸನ ಗೀತೆಯನ್ನು ಮರೆಯಲಿಲ್ಲ. ರಾಯರಿಗೆ ಭಾರತ ಪಾರಾಯಣದ ಕಡೆಗೆ ಒಲವು ಹೆಚ್ಚುತ್ತಾ ಬಂದಿತು. ಆಡುವ ಮಕ್ಕಳನ್ನು ಎದುರಿಗೆ ಮಲಗಿಸಿಕೊಂಡು ಆನಂದವಾಗಿ
ಕರ್ಣವೃತ್ತಾಂತ, ಅಕ್ಷಯ ಪಾತ್ರೆ, ದ್ರೌಪದಿ ವಸ್ತ್ರಾಪಹರಣ, ರಾಜಸೂಯ ಯಾಗ ಸಂಧಿಗಳನ್ನು ಓದಿಸಿ ಕೇಳಿ ಆನಂದ ಪಡುತ್ತಿದ್ದರು. ತಮ್ಮ ಮಕ್ಕಳು ಈ ವಾತಾವರಣದಲ್ಲಿಯೇ ಬೆಳೆದು ಕರ್ಣ, ಕೃಷ್ಣ, ಅರ್ಜುನ, ಅಭಿಮನ್ಯುಗಳಂತೆ ಮಹಾವ್ಯಕ್ತಿಗಳಾಗಬೇಕೆಂದು ರಾಯರ ಹಂಬಲ. ಈ ಸಂದರ್ಭಗಳಲ್ಲಿ ತಮ್ಮ ಬಾಲ್ಯವನ್ನು ಜ್ಞಾಪಿಸಿಕೊಳ್ಳುವರು. ತಮ್ಮ ತೀರ್ಥರೂಪರು ಮುಸುಕಿನ ಒಳಗೆ ಹಾಕಿಕೊಂಡು ಅಮರವನ್ನು, ಸುಭಾಷಿತ ಶತಕಗಳನ್ನು, ಭಾರತ, ಭಾಗವತ, ರಾಮಾಯಣಗಳಿಂದ ಸ್ವಾರಸ್ಯವಾದ ಪದ್ಯಗಳನ್ನು ಕಂಠಪಾಠ ಮಾಡಿಸುತ್ತಿದ್ದ ರೀತಿಯನ್ನು ವರ್ಣಿಸುತ್ತಿದ್ದರು. ಒಂದು ದಿನ ರಾಯರು ಮಕ್ಕಳನ್ನಾಡಿಸುತ್ತಾ ಕುಳಿತಿದ್ದಾಗ ವಿನೋದಕ್ಕೆ, ಸಾತು, ನಿನ್ನ ಮಗ ಬೆಳೆದು ದೊಡ್ಡವನಾದ ಮೇಲೆ ಏನಾದರೆ ನಿನಗೆ ಸಂತೋಷ ಎಂದು ಕೇಳಿದರು. ಆಗ ಸಾವಿತ್ರಮ್ಮ ಮೊದಲು ನಾಚಿದರು. ಅಕ್ಕನ ಕಡೆ ನೋಡಿದಳು. ಅವರು ಕಣ್ಸನ್ನೆಯಲ್ಲೇ ಧೈರ್ಯ ಕೊಡಲು ಸಣ್ಣ ದನಿಯಲ್ಲಿ, ದೊಡ್ಡ ಆಫೀಸರ್ ಆಗಬೇಕೆಂದು ನನ್ನ ಆಸೆ ಎಂದು ಹೇಳಿದಳು. ರಾಯರು ಶಭಾಷ್ ಎಂದು ಮೀನಾಕ್ಷಮ್ಮನವರ ಕಡೆ ತಿರುಗಿ, ನಿನಗೆ ಮೀನಾ? ಮೀನಾಕ್ಷಮ್ಮ ತುಸು ಯೋಚಿಸಿದರು. ಅವರ ಮುಖದ ಭಾವ ಗಾಂಭೀರ್ಯ ತಾಳಿತು. ನನ್ನ ಮಗ ಏನಾದರೂ ಸರಿ, ಬಡವರಾಧಾರಿಯಾದರೆ ನನಗೆ ಸಂತೋಷ ಎಂದರು. ರಾಯರ ಬಾಯಲ್ಲಿ ಮಾತೇ ಹೊರಡಲಿಲ್ಲ. ಗೌರಮ್ಮನವರು ಮಾತ್ರ, ಚಿನ್ನದಂಥ ಮಾತು ಆಡಿದೆ ಕಣಿತಾಯಿ ಎಂದರು. 4ನೇ ಅಧ್ಯಾಯದಲ್ಲಿ ಅವರ ಈ ರೀತಿಯಾದ ಸಂಭಾಷಣೆಯನ್ನು ನಾವು ನೋಡುತ್ತೇವೆ. 5ನೆಯ ಅಧ್ಯಾಯವನ್ನು ನಾಳಿನ ಸರಣಿಯಲ್ಲಿ ನೋಡೋಣ. ವಂದನೆಗಳು.